ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ನಲ್ಲಿಕಾಯಿಂದ ಒಂದು ನಲ್ಲಿಕಾಯಿ ತೊಕ್ಕ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಅರ್ಧ ಕೆಜಿಯಷ್ಟು ನಲ್ಲಿಕಾಯಿನ ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು ಬೌಲ್ನಲ್ಲಿ ನಲ್ಲಿಕಾಯಿನ ತಗೊಂಡು ನೀರಿನೊಳಗೆ ಇಟ್ಟು ಸ್ಟೀಮ್ ಮಾಡ್ಕೊಂಡು 10 to 15 ಮಿನಿಟ್ಸ್ ಬೇಯಿಸ್ಕೋಬೇಕು. ನೋಡಿ, ನಲ್ಲಿಕಾಯಿ ಈ ಥರ ಚೆನ್ನಾಗಿ ಬೆಂದಿದ ನಂತರ ಈ ಥರ ಅದಾಗೆ ಪೀಸಸ್ ಆಗುತ್ತೆ. ಈಗ ತೊಕ್ಕಿಗೆ ಮಸಾಲ ಪೌಡರ್ ಮಾಡ್ಕೋದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇಂಗ್ರೀಡಿಯೆಂಟ್ಸ್ ಆದಂತಹ ಮೆಂತ್ಯ, ಸಾಸಿವೆ, ಒಣಮೆಣಸಿಕಾಯಿನ ಒಂದು 5 ನಿಮಿಷ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡ್ಕೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಹೀಗೆ ಪೌಡರ್ ಮಾಡ್ಕೋಬೇಕು. ನಂತರ ನಲ್ಲಿಕಾಯಿ ಸಹ ಅದು ಆರಿದ ನಂತರ ಜಾರಿಗೆ ಹಾಕಿ ನೀರನ್ನು ಹಾಕೊಳ್ದೇನೆ ಹಾಗೆಯೇ ರುಬ್ಕೋಬೇಕು. ನಲ್ಲಿಕಾಯಿಯನ್ನು ನೋಡಿ ಈ ಥರ ರುಬ್ಕೋಬೇಕು. ಈಗ ತೊಕ್ಕು ಮಾಡೋದಕ್ಕೆ ಒಂದು ಪ್ಯಾನನ್ನು ತಗೋತಾ ಇದ್ದೀನಿ. ಅದಕ್ಕೆ ಸನ್ಫ್ಲವರ್ ಆಯಿಲ್, ಸಾಸಿವೆ, ಇಂಗು, ಸ್ವಲ್ಪ ಅರಿಶಿನದ ಪುಡಿ, ಅಚ್ಕಾರದ ಪುಡಿ ಇವನ್ನು ಮಿಕ್ಸ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ನಲ್ಲಿಕಾಯಿ ಮಿಕ್ಸ್ಚರನ್ನು ಪ್ಯಾನ್ಗೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಈಗ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಪೌಡರನ್ನು ಆ್ಯಡ್ ಮಾಡಬೇಕು. ಅದನ್ನು ಆ್ಯಡ್ ಮಾಡಿ ಅದನ್ನು ಸಹ ಮಿಕ್ಸ್ ಮಾಡ್ಕೋಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಒಂದು 5 ರಿಂದ 10 ನಿಮಿಷ ನಲ್ಲಿಕಾಯಿ ತೊಕ್ಕನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ನೀರು ಮತ್ತು ಎಣ್ಣೆ ಅಂಶ ಕಡಿಮೆ ಆಗುತ್ತೆ ಅಲ್ಲಿವರೆಗೂ ಸಹ ಹೀಗೆ ಫ್ರೈ ಮಾಡ್ಕೋಬೇಕು. ನಂತರ ನಲ್ಲಿಕಾಯಿ ತೊಕ್ಕು ಆರಿದ ನಂತರ ಗ್ಲಾಸ್ ಜಾರಿಗೆ ಅಥವಾ ಕಂಟೈನರ್ಗೆ ಹಾಕಿ ಸ್ಟೋರೇಜ್ ಮಾಡ್ಕೋಬೋದು. ಬೇಕು ಅಂದರೆ ಆಚೆನೇ ಇಟ್ಕೋಬೋದು, ಜಾಸ್ತಿ ದಿನ ಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಕೊಳ್ಳಿ. ನಲ್ಲಿಕಾಯಿ ತೊಕ್ಕು ಬಿಸಿ ಅನ್ನಕ್ಕೆ, ತುಪ್ಪದ ಜೊತೆ ರೊಟ್ಟಿ, ಚಪಾತಿ ಅಥವಾ ಸೈಡ್ಸ್ಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನಲ್ಲಿಕಾಯಿ ಇಮ್ಯುನಿಟಿ ಬೂಸ್ಟರ್, ವಿಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್ಸ್, ಆ್ಯಂಟಿ ಇನ್ಫ್ಲಮೇಟರಿ ಗುಣ ಇದೆ ಮತ್ತು ಶೀತ, ಕಫ ಇದಕ್ಕೆಲ್ಲ ಒಳ್ಳೆಯದು.